ದೊಡ್ಡೂರು ತಾಲೂಕು ತಾಳೂರು ಗ್ರಾಮದಲ್ಲಿ ಎಲ್ಪಿಜಿ ಸಿಲಿಂಡರ್ ಸ್ಫೋಟ, ಮೂವರಿಗೆ ತೀವ್ರ ಗಾಯ. ತೋರಣಗಲ್ಲು ಹೋಬಳಿಯ ತಾಳೂರು ಗ್ರಾಮದಲ್ಲಿ ಎಲ್ಪಿಜಿ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಸಂಭವಿಸಿ ಇಬ್ಬರು ಗಂಭೀರ ಗಾಯಗೊಂಡು ಇನ್ನೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಗ್ರಾಮದ ಸುಭಾನ್ ಸಾಬ್ ಅವರಿಗೆ ಸೇರಿದ ಮನೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಸೋರಿಕೆಯಾಗುತ್ತಿರುವುದನ್ನ ಮನೆಯವರು ಗಮನಿಸಿ ತಕ್ಷಣವೇ ಹೊರಗೆ ಬಂದಿದ್ದಾರೆ. ಬಳಿಕ ಕೆಲವೇ ನಿಮಿಷಗಳಲ್ಲಿ ಭಾರೀ ಸ್ಫೋಟ ಸಂಭವಿಸಿ ಸ್ಫೋಟದ ತೀವ್ರತೆಗೆ ಮನೆಯ ಎದುರಿಗಿನ ಭಾಗದ ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಣ್ಣ ಮಾಬೂ ಸಾಬ್ ಮತ್ತು ಪಕ್ಕದ ಮನೆಯ ಗೌರಮ್ಮ ಹಾಗೂ ಮನೆಯ ಆಶಿಫ್ ಎಂಬುವರಿಗೆ ತೀವ್ರ ಗಾಯಗಳಾಗಿ ಗಾಯಾಳುಗಳನ್ನ ತಕ್ಷಣವೇ ಜೆಎಸ್ಡಬ್ಲ್ಯೂ ನ ಸಂಜೀವಿನಿ ಹಾಸ್ಪಿಟಲ್ಗೆ ಸೇರಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆ ತಿಳಿಯುತ್ತಿದ್ದಂತೆ ತೋರಣಗಲ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಮೊಕದ್ದಮೆ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ನಮ್ಮ ಹೆಸರು ಪಣೀಂದ್ರ ಅಂತ ಸರ್. ಯಾವ ಊರು? ನಮ್ದು ಇಲ್ಲೇ ತಾಳೂರು. ಈ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಪಕ್ಕಕ್ಕಿರೋದು ನಮ್ದು ಸರ್. ಈ ಘಟನೆ ಆದಾಗೆ ಬಟ್ ನಾವು ಅಲ್ಲೇ ಪಕ್ಕದಲ್ಲಿ ಇದೀವಿ. ಸಿಲಿಂಡರ್ ಏನು ಅಡಿಗೆ ಮಾಡಕ್ಕೆ ಸಿಲಿಂಡರ್ ಖಾಲಿ ತಂದು ಸಿಲಿಂಡರ್ ತಂದಿದ್ದಾನೆ. ಬಟ್ ಡೆಲಿವರಿ ಬಾಯ್ಸು ಸಿಲಿಂಡರ್ ಲೀಕೇಜ್ ಇರೋ ಸಿಲಿಂಡರ್ನೇ ಬಟ್ ತಂದಿದ್ದಾನೆ, ಓಪನ್ ಮಾಡಿದ್ದಾನೆ. ಸಿಲಿಂಡರ್ ಲೀಕ್ ಜಾಸ್ತಿ ಆಗಿದೆ. ಪೂರ್ತಿ ಪ್ರೆಷರ್ ಇದ್ದದಕ್ಕೆ ಮನೇಲಿ ಇದ್ದವ್ರನ್ನೆಲ್ಲರನ್ನು ಹೊರಗೆ ಕರ್ಕೊಂಬಂದಿದ್ದಾನೆ. ಒಂದ್ಸಲ ಚೆಕ್ ಮಾಡೋ ಲೀಕ್ ಚೆಕ್ ಮಾಡ್ಬೇಕು. ನಾನು ಒಂದು 7 ವರ್ಷ ಕೆಲಸ ಮಾಡಿದ್ದೀನಿ ಗ್ಯಾಸ್ ಅಲ್ಲಿ. ಚೆಕ್ ಮಾಡೋಣ ಅಂತ ನಾನು ಬರ್ಬೇಕು, ಅಷ್ಟಲ್ಲೇ ಫುಲ್ ಬ್ಲಾಸ್ಟ್ ಆಯ್ತು. ಸಿಲಿಂಡರ್ ಫುಲ್ ಬ್ಲಾಸ್ಟ್ ಆಗಿ ಪೂರ್ತಿ ಇದಾಯ್ತು. ಅದಾದ್ಮೇಲೆ ಹೊರಗಡೆಯಿಂದ ಅಲ್ಲಿ ಬರ್ತಾರದ ಅಲ್ಲಿ ಒಬ್ರು ಬಂದ್ರು, ಯಜಮಾನ್ರು ಅಲ್ಲಿ ಆಪೋಸಿಟ್ ಕೆಲಸ ಮಾಡ್ತಾರೆ. ಸಿಲಿಂಡರ್ ಅವೆಲ್ಲ ಬ್ಲಾಸ್ಟ್ ಆಗಿದೆ, ಕೆಬ್ಬಣ ಎಲ್ಲ ಸಿಡ್ದು ಅಲ್ಲಿ ಅವರಿಗೆ ಎಫೆಕ್ಟ್ ಆಗಿದೆ. ಇಷ್ಟ ಹೇಳ್ತೀವಿ. ಈಗ ನೀವು ಸಿಲಿಂಡರ್ ಕಂಪನಿಯಲ್ಲಿ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಮಾಡಿದ್ ಈಗ ಅಷ್ಟು ಫೋರ್ಸ್ ಆಗಿ ಬ್ಲಾಸ್ಟ್ ಆಗ್ಲಿಕ್ಕೆ ಏನ್ ಕಾರಣ ಆಗಿರ್ಬೋದು? ಅದು ಬ್ಲಾಸ್ಟ್ ಆಗಕ್ ಕಾರಣ ಸರ್, ಒಂದು ಸಿಲಿಂಡರ್ ಈಗ ಡೆಲಿವರಿಗೆ ಏನ್ ಕೊಡ್ತಾರಲ್ಲ, ಕೊಡ್ತಾರಂತ ಒಂದು ಸಿಲಿಂಡರ್ದು ಅಲ್ಲಿಂದ ಒಂದು ಸಿಲಿಂಡರ್ ಚೆಕ್ ಮಾಡ್ದೆ ಕೊಡ್ತಾರೆ. ಈಗ ಎಲ್ಲ ಕೊಡ್ತಾರಂತರು ಎಲ್ಲರೂ ತರ್ತೀವಿ, ಮನೇಲಿ ಯೂಸ್ ಮಾಡ್ತೀವಿ. ಒಬ್ಬೊಬ್ರು ಸ್ಟಾಕ್ ಇಟ್ಕೊಂತಾರೆ, ಕೆಲವರು ಹಂಗ ಇಮಿಡಿಯೇಟ್ಲಿ ಬಂದು ಇದ್ ಮಾಡ್ತಾರೆ. ಬಟ್ ಈಗ ಆಗಿರೋದು ಏನಂದ್ರೆ ತಂದಿದ್ದಾನೆ, ಡೈರೆಕ್ಟ್ ತಂದಿದ್ದಾನೆ, ಹಂಗ ಹಚ್ಚಿದ್ದಾನೆ, ಫುಲ್ಲು ಪ್ರೆಷರ್ ಬಂದಿದೆ. ಈಗ ಬಟ್ ಸಿಲಿಂಡರ್ ಸೇಫ್ಟಿ ನೋಡೋಕಿನ ಅವ್ನು ಏನು ಫಸ್ಟ್ ಫ್ಯಾಮಿಲಿ ಸೇಫ್ಟಿ ನೋಡ್ಕೊಂಡು ಎಲ್ಲರನ್ನು ಹೊರಗಡೆ ಕರ್ಕೊಂಡ್ ಕರ್ಕೊಂಬಂದ್ 2 ನಿಮಿಷದಾಗೆ ಬ್ಲಾಸ್ಟ್ ಆಗಿದೆ. ಕರೆಕ್ಟ್. ಈಗ ಯಾರು ತಪ್ಪ ಅಂತ ಹೇಳ್ತೀರಿ? ಈಗ ಸಿಲಿಂಡರ್ ಅದನ್ನ ಫಿಲ್ ಮಾಡಿ ಕೊಡ್ತಾರಲ್ಲ, ಅವರು ಪರಿಶೀಲನೆ ಮಾಡಿಕೊಡ್ಬೇಕಾ? ಇಲ್ಲಿ ಯಾರು ತಪ್ಪು? ಇದು ಪರಿಶೀಲನೆ ಮಾಡಿ ಕೊಡೋದು ಅವ್ರ ತಪ್ಪಿದೆ. ಗ್ಯಾಸ್ನವ್ರು ಅವ್ರು ಕೊಡ್ಬೇಕು. ಯಾವ ರೀತಿ ಪರಿಶೀಲನೆ ಮಾಡ್ಬೇಕಂತ ಹೇಳ್ತೀರಿ ಸರ್? ಈಗ ಫಸ್ಟ್ ಈಗ ಡೆಲಿವರಿ ಬಾಯ್ಸ್ ಈಗ ತಗೊಂಬಕ್ ಹೋಗ್ತಿರ್ತೀವಿ. ಈಗ ಅವ್ರು ಕೊಡೋ ಸಿಲಿಂಡರ್ ಫಸ್ಟ್ ಅಲ್ಲಿಂದಾನೇ ಚೆಕ್ ಮಾಡಿ ಅಲ್ಲಿಂದಾನೇ ಲೀಕ್ ಐತೆ ಇಲ್ಲ. ಈಗ ಕೊಡ್ತಂತ ಸಿಲಿಂಡರ್ ಏನ್ ಗ್ಯಾರಂಟಿ ಮೇಲೆ ತಗೊಂಬಂದು ಈಗ ಮನೇಲಿ ಅಡಿಗೆ ಮಾಡ್ತಿರ್ತೀವಿ. ಬಟ್ ಅವ್ರು ಕೊಟ್ಟಿರೋ ಸಿಲಿಂಡರ್ 100% ಪ್ಯೂರ್ ಇದನ್ನ ಯಾವ ತರ ಇದೆ ಅಂತ ನಮಗೆ ಗೊತ್ತಾಗ್ಬೇಕು, ಹಳ್ಳಿ ಜನ ನಾವೆಲ್ಲರೂ. ಬಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಗಿರೋದು ಏನಾಗಿದೆ ಅಂದ್ರೆ ಕೊಟ್ಟಿರೋ ಸಿಲಿಂಡರ್ ಓಪನ್ ಮಾಡಿದಾನೆ, ಆಲ್ರೆಡಿ ಲೀಕ್ ಬಹಳ ಇದೆ. ಸ್ವಲ್ಪ ನಾರ್ಮಲ್ ಲೀಕ್ ಆದ್ರೆ ಕ್ಯಾಪ್ ಹಾಕಿ ಇಟ್ಟು ಹೊರಗಡೆ ತರಬಹುದು. ಈಗ ಆಗಿರೋದು ಬಹಳ ಲೀಕ್ ಇದೆ. ಬಟ್ ಅವನೇನ್ ಮಾಡಿದಾನೆ, ತೆಗೆದಿರೋ ಇದಕ್ಕೆ ಈಗ ಸಿಲಿಂಡರ್ದು ಒಂದು ಸೇಫ್ಟಿ ನೋಡಕ್ಕಿನ ಫ್ಯಾಮಿಲಿ ಒಂದು ಸೇಫ್ಟಿ ನೋಡೋಣ ಅಂತಂದು ಎಲ್ಲಾರನ್ನು ಹೊರಗೆ ಕರ್ಕೊಂಬಂದಿದ್ದಾನೆ. 2 ನಿಮಿಷದಾಗೆ ಬ್ಲಾಸ್ಟ್ ಆಗಿದೆ. ಈಗ ಎಲ್ಲಿ ತಗೊಂಬಂದಿರೋದು ಸಿಲಿಂಡರ್? ಸಂಡೂರಿಂದ ತಗೊಂಬಂದಿದ್ದು. ಸಂಡೂರಿಂದ ಏನು ಬೈಕಲ್ಲಿ ತಂದಿದ್ದು? ಈಗ ಅವರು ಇಂತ ಘಟನೆ ನಡೆದ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಅವರಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ಇದೆ. ಎಷ್ಟು ಹಾನಿ ಆಗುತ್ತೆ? 50 ಲಕ್ಷ ಇಂತಿಷ್ಟು ಪರಿಹಾರ. ಆ ರೀತಿ ಏನಾದ್ರು ಪರಿಹಾರ ಕೇಳಾರ ಇದಾರ? ಅವರು ಇದಾರೆ ಸರ್, ಪರಿಹಾರ ಕೇಳಾರಿದ್ದಾರೆ. ಅವರು ಬಡವರು ಸರ್, ಅವ್ರು ಎಲ್ಲರೂ ದುಡ್ದೇ ಜೀವನ ಮಾಡ್ತಿದ್ದಾರೆ. ಈಗ ಒಂದು ಮನೆ ಎಫೆಕ್ಟ್ ಈಗ ಒಂದಲ್ಲ ಸರ್, ಇಡೀ ಏರಿಯಾ ಪೂರ್ತಿ ಎಲ್ಲ 4 ಕ್ರಾಕ್ ಆಗಿದಾವೆ. ಈಗ ಆಗಿರೋದು ಇದು ಸಣ್ಣ ಪ್ರಾಬ್ಲಮ್ ಅಲ್ಲ ಸರ್, ದೊಡ್ಡದ ಪ್ರಭಾವವಾಗಿ ಆಗಿದೆ. ಈಗ ನೀವು ಸಿಲಿಂಡರ್ ತಗೊಂಡಿದ್ರಲ್ಲ, ಯಾವಾಗ ತಗೊಂಡಿದ್ರಿ? ಅಂದ್ರೆ ನಿಮ್ ಮನೆಗೆ ಸಿಲಿಂಡರ್ ಉಪಯೋಗ ಮಾಡ್ಲಿಕ್ಕೆ ನೀವು ಅದನ್ನ ಖರೀದಿ ಮಾಡಿದ್ರಲ್ಲ, ಯಾವಾಗ ಖರೀದಿ ಮಾಡಿದ್ರಿ? ಇವತ್ತು ಬೆಳಿಗ್ಗೆ ಸರ್. ಅದಲ್ಲ, ನೀವು ಗ್ಯಾಸ್ ಮತ್ತೆ ಸಿಲಿಂಡರ್ ಹೊಸದಾಗಿ ಎಷ್ಟು ವರ್ಷದಿಂದ ಬಹಳ ದಿನ ಅಂದ್ರೆ ಅಂದಾಜು ಖರೀದಿ ಮಾಡಿದ್ದು ಏನಾದ್ರು ಇದಾವಲ್ಲ ನಿಮ್ ಕಡೆ? ಎಲ್ಲ ಇದಾವಲ್ಲ, ಬುಕ್ ಸಿಲಿಂಡರ್ ಬುಕ್ಸ್ ಎಲ್ಲ ಅವೆಲ್ಲ ಇಟ್ಕೋ.